ನಮ್ಮ ಕಡೆ ಮದುವೆನಲ್ಲಿ ಮದುಮಕ್ಕಳ ಜೊತೆ ಅವರ ಅಪ್ಪ ಅಮ್ಮನಿಗೂ ಕೂಡ ಈ ಥರ ಒನಕೆ ಮೇಲೆ ಕೂರಿಸಿ ಅರಿಶಿನ ಕೊಬ್ಬರಿ ಎಣ್ಣೆಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀವಿ. ಈ ಅಪ್ಪ ಅಮ್ಮ ಸ್ನಾನ ಮಾಡ್ಸೋಕ್ಕೂ ಮುಂಚೆ ಹುಡುಗ ಹುಡುಗಿಗೂ ಕೂಡ ಮಾಡಿಸಿದ್ದಾರೆ. ಬಟ್ ನಾನು ನೈಟ್ ಮನೆಗೆ ವಾಪಸ್ ಹೋಗಿರೋದ್ರಿಂದ ಬೆಳಿಗ್ಗೆ ಬರೋಕ್ಕೆ ಲೇಟ್ ಆಯಿತು. ಅಷ್ಟರಲ್ಲಿ ಹುಡುಗ ಹುಡುಗಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತಾಳಿ ಕಟ್ಟ ಕರ್ಕೊಂಡು ಹೋಗಿದ್ರು. ಹುಡುಗಿ ಅಪ್ಪ ಅಮ್ಮನಿಗೆ ಮತ್ತು ಹುಡುಗ ಅಪ್ಪ ಅಮ್ಮನಿಗೆ ಸೇಮ್ ಇದೇ ಥರ ಕೂಡಿಸ್ಬಿಟ್ಟು 5 ಜನ ಅಥವಾ 9 ಜನ ಈ ಥರ ಶಾಸ್ತ್ರಗಳೆಲ್ಲ ಮಾಡಿ ಅವ್ರು ತಂದಿರೋ ಬಟ್ಟೆ ಇವ್ರಿಗೆ, ಇವ್ರು ತಂದಿರೋ ಬಟ್ಟೆ ಅವ್ರಿಗೆಲ್ಲ ಉಡಿಸ್ತಾರೆ. ಇನ್ನು ಮದುವೆ ಹುಡುಗನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅತ್ತೆ ಮಗ, ಬಟ್ ನಾವು ಅತ್ತೆ ಮಗ ಅನ್ನೋಕ್ಕಿಂತ ಸ್ವಲ್ಪ ಫ್ರೆಂಡ್ಸ್ ಥರನೇ ಇದ್ದೀವಿ. ನಾನು PU ಟೈಮಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆವಾಗ ಅದೇ ಒಂದೇ ಬಸ್ಸಲ್ಲೇ ನಾವು ಇವರೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ. ಸೊ ಫ್ರೆಂಡ್ಸ್ ಬಾಂಡಿಂಗ್ಗೆ ಜಾಸ್ತಿ ಇದೆ. ಇನ್ನು ಮದುವೆ ಹುಡುಗಂದು ಮದುವೆ ದಿನವೇ ಬರ್ತಡೇ ಕೂಡ ಇತ್ತು. ಸಂಜೆ ಅವ್ರ ಮನೆಗೆ ಹೋಗಿ ಅವ್ರ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತೇ ಬೆಂಗಳೂರಿಗೆ ಬರೋಕ್ಕೆ ರೆಡಿ ಆದೆ. ಮತ್ತು ಪ್ರಾಪ್ತಿ ಸ್ಕೂಲು ಇಬ್ಬರು ಸ್ಕೂಲಲ್ಲೂ ಕೂಡ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಎಮರ್ಜೆನ್ಸಿಯಿಂದ ಬಂದ್ಬಿಟ್ಟೆ. ನಾನು ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರ ಪಾಪ ಎಲ್ಲ ರೆಡಿ ಮಾಡಿಟ್ಟಿದ್ರು. ಮಕ್ಕಳಿಗೆ ಅದನ್ನೇ ತಿನ್ನಿಸಿ ಬಾಕ್ಸ್ಗೆ ಕಳಿಸಿದೆ. ಥ್ಯಾಂಕ್ ಯು.